ಇವತ್ತಿನ ವಿಡಿಯೋ ಒಳಗಡೆ MI ಸ್ಮಾರ್ಟ್ ಬ್ಯಾಂಡ್ 4 ಅನ್ಬಾಕ್ಸಿಂಗ್ ಮಾಡಾತೀನಿ. ಸೊ ನೋಡೋಣಂತ ಈ ಪರ್ಟಿಕ್ಯುಲರ್ ಬಾಕ್ಸ್ ಒಳಗಡೆ ನಮ್ಗೆ ಏನೇನೆಲ್ಲ ಥಿಂಗ್ಸ್ನ ಕೊಟ್ಟಿದ್ದಾರೆ ಅಂತೇಳಿ ನಾವು ನೋಡೋಣಂತ. ಸೊ ಇದಕ್ಕಿಂತ ಮುಂಚೆ ಈ ಪರ್ಟಿಕ್ಯುಲರ್ ವಿಡಿಯೋಗೆ 100 ಲೈಕ್ಸ್ ದ ಟಾರ್ಗೆಟನ್ನು ಕೊಡೋಣಂತೆ. ಸೊ ಹೋಗ್ರಿ ಈ ವಿಡಿಯೋನ ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಸಹಿತ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಸೊ ಪ್ರೀವಿಯಸ್ಲಿ ನಿಮ್ಗೆ ಗೊತ್ತಿರಬೇಕು ಅನ್ಕೊಂತೀನಿ, MI ಬ್ಯಾಂಡ್ 3 ಅನ್ನು ಲಾಂಚ್ ಮಾಡಿದ್ರಲ್ಲ, ಅದರೊಳಗಡೆ ನಿಮ್ಗೆ ಯಾವುದೇ ಥರದ ನಿಮ್ಗೆ ಅಲ್ಲಿ ಕಲರ್ ಡಿಸ್ಪ್ಲೇನ ಅವ್ರು ನಿಮ್ಗೆ ಅಲ್ಲಿ ಕೊಟ್ಟಿತ್ತಿಲ್ಲ. ಸೊ ಈ ಪರ್ಟಿಕ್ಯುಲರ್ ಬ್ಯಾಂಡ್ ಏನೈತಲ್ಲ ಇದರೊಳಗಡೆ ನಿಮಗೆ ಕಲರ್ ಡಿಸ್ಪ್ಲೇನು ಸದ್ಯಕ್ಕೆ ನಿಮಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾಕ್ಸ್ ಮೇಲ್ಗಡೆ ನೀವು ಇಲ್ಲೇ ನೋಡ್ಬೋದು MI ಸ್ಮಾರ್ಟ್ ಬ್ಯಾಂಡ್ 4 ಅಂತೇಳಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. AMOLED ಕಲರ್ ಸ್ಕ್ರೀನ್, ಟಚ್ ಸ್ಕ್ರೀನು ಸದ್ಯಕ್ಕೆ ನಿಮಗೆ ಇಲ್ಲೇ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಬ್ಯಾಂಡ್ ಒಳಗಡೆ ನಿಮ್ಗೆ ಆಸ್ ಯೂಶುವಲ್ ನಿಮ್ಗೆ ಹಾರ್ಟ್ ರೇಟ್ ಮಾನಿಟರಿಂಗ್ ಸೆನ್ಸರ್ ಆಗಿರ್ಬೋದು, 50 ಮೀಟರ್ಸ್ ತನಕ ವಾಟರ್ ಪ್ರೂಫ್ನು ಸದ್ಯಕ್ಕೆ ಐತಿದೆ. ಮತ್ತು ಅದ್ರ ಜೊತೆಗೆ ಈ ಬ್ಯಾಂಡ್ ಆದ್ರೂ ಏನು ನೀವು ಮ್ಯೂಸಿಕ್ನು ಸದ್ಯಕ್ಕೆ ನೀವು ಇಲ್ಲೇ ಕಂಟ್ರೋಲ್ ಮಾಡಬಹುದು ಅಂತೇಳಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ನೀವು ಇಲ್ಲೇ ನೋಡ್ಬೋದು ಇಂಡಿಯಾಸ್ ನಂಬರ್ 1 ವೇರಿಯಬಲ್ ಬ್ರ್ಯಾಂಡ್ ಅಂತಲೂ ಸದ್ಯಕ್ಕೆ ನಮ್ಗೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಥಿಂಗ್, ಈ ಪರ್ಟಿಕ್ಯುಲರ್ ಬಾಕ್ಸ್ನಾಗ ಓಪನ್ ಮಾಡಿ ನೋಡೋಣಂತ ಈ ಬಾಕ್ಸ್ ಒಳಗಡೆ ನಮ್ಗೆ ಏನೇನೆಲ್ಲ ಥಿಂಗ್ಸ್ ನಮಗಿಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ನೀವಿಲ್ಲಿ ನೋಡ್ಬೋದು ಬಾಕ್ಸ್ ಒಳಗಡೆ ನಮಗಿಲ್ಲಿ ಆ್ಯಸ್ ಯೂಶುವಲ್ ಒಂದು ನಮಗಿಲ್ಲಿ ಸ್ಮಾರ್ಟ್ ಬ್ಯಾಂಡ್ ನಮಗಿಲ್ಲಿ ನೋಡೋಕೆ ಸಿಗ್ತೈತಿ. ಮತ್ತು ಜೊತೆಗೆ ನಮಗಿಲ್ಲೊಂದು ಏನಿದೆ ಚಾರ್ಜಿಂಗ್ ಡಾಕ್ನ ನಮಗಿಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ನಮಗಿಲ್ಲೊಂದು ಸಣ್ಣದೊಂದು ಯೂಸರ್ ಮ್ಯಾನ್ಯುವಲು ಸಹಿತ ನಮಗಿಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಬ್ಯಾಂಡಿಂದ ಇನಿಷಿಯಲ್ ಇಂಪ್ರೆಷನ್ಸ್ಗಳ ಬಗ್ಗೆ ಮಾತಾಡಬೇಕಂತಂದ್ರೆ, ಯಾವಾಗ ನಾ ಇದು ಅನ್ಬಾಕ್ಸ್ ಮಾಡಿ ನಾ ಈ ಪರ್ಟಿಕ್ಯುಲರ್ ಬ್ಯಾಂಡನ್ನು ನಾನು ನೋಡಿದಲ್ಲ, ಫಸ್ಟ್ ಥಿಂಗ್ ನಾ ಇಲ್ಲೇ ವಾವ್ ಅಂತಂದೆ. ಯಾಕಪ್ಪ ಅಂತಂದ್ರೆ ಈ ಪರ್ಟಿಕ್ಯುಲರ್ ಬ್ಯಾಂಡಿಂದ ಏನು ನಿಮ್ಗೆ ಫಿನಿಶಿಂಗ್ ಮತ್ತು ಬಿಲ್ಡ್ ಕ್ವಾಲಿಟಿ ಏನೈತಲ್ಲ ಅದು ನಿಮ್ಗೆ ಇಲ್ಲೇ ಎಕ್ಸಲೆಂಟ್ ಐತಂತ ನಾವಿಲ್ಲೇ ಹೇಳ್ಬೋದು. ಯಾಕಂತಂದ್ರೆ ಇಷ್ಟು ಕಡಿಮೆ ರೇಟ್ ಒಳಗಡೆ ನಿಮ್ಗೆ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಿದ್ದಾರೆ ಅಂತಂದ್ರೆ ನಾವಿಲ್ಲೇ ರಿಯಲಿ ಗ್ರೇಟ್ ಅಂತ ನಾವಿಲ್ಲೇ ಹೇಳಬೇಕು. ನೆಕ್ಸ್ಟ್ ಥಿಂಗ್, ನಾವು ಈ ಪರ್ಟಿಕ್ಯುಲರ್ ಬ್ಯಾಂಡಿಂದ ನಾವಿಲ್ಲಿ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡಬೇಕಂತಂದ್ರೆ, ಈ ಪರ್ಟಿಕ್ಯುಲರ್ ಬ್ಯಾಂಡ್ ಏನೈತಲ್ಲ ನಿಮ್ಗೆ ಇದ್ರೊಳಗಡೆ ನಿಮ್ಗೆ 512 KB ರ್ಯಾಮ್ ಮತ್ತು 16 MB ರಾಮು ಸದ್ಯಕ್ಕೆ ನಿಮ್ಗೆ ಇದ್ರೊಳಗಡೆ ಅವೈಲೇಬಲ್ ಐತಿ. ಇನ್ನು ನಾವು ಈ ಬ್ಯಾಂಡಿಂದ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ, ಈ ಬ್ಯಾಂಡ್ ಒಳಗಡೆ ನಿಮ್ಗೆ 135 mAh ಬ್ಯಾಟ್ರಿ ಕೆಪಾಸಿಟಿನೂ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಶಾಮಿದವ್ರು ಏನು ಕ್ಲೇಮ್ ಮಾಡ್ತಿದ್ದಾರೆ ಅಂತಂದರೆ ಅಪ್ ಟು 20 ಡೇಸ್ ತನಕ ನಿಮ್ಗೆ ಇದರ ಬ್ಯಾಟ್ರಿ ಬ್ಯಾಕಪ್ ನಿಮ್ಗೆ ಇಲ್ಲಿ ಸಿಗ್ತೈತಿ ಅಂತೇಳಿ ಇಲ್ಲೇ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ಥಿಂಗ್ ಏನಪ್ಪ ಅಂತ, ನೀವು ಜಾಸ್ತಿ ನೀವು ಇಲ್ಲಿ ಹಾರ್ಟ್ ರೇಟ್ ಮಾನಿಟರಿಂಗ್ ಸೆನ್ಸರ್ ನೀವು ಇಲ್ಲಿ ಯೂಸ್ ಮಾಡ್ತಿಲ್ಲ, ನೋಟಿಫಿಕೇಶನ್ ನೀವು ಜಾಸ್ತಿ ಬರ್ತಿಲ್ಲ ಅಂದ್ರೆ ಅಷ್ಟು ನಿಮ್ಗೆ ಇಲ್ಲಿ 20 ಡೇಸ್ ಬ್ಯಾಕಪ್ ಏನೈತಲ್ಲ ನಿಮ್ಗೆ ಈ ಬ್ಯಾಂಡ್ ಒಳಗಡೆ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಇನ್ನು ನಾವು ಈ ಪರ್ಟಿಕ್ಯುಲರ್ ಬ್ಯಾಂಡಿಂದ ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡಬೇಕಂತಂದ್ರೆ 0 to 100% ತನಕ ಈ ಬ್ಯಾಂಡನ್ನು ಏನಾರು ನೀವು ಚಾರ್ಜ್ ಮಾಡ್ತಿದ್ರೆ ಅಂತ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲೇ 2 ತಾಸು ತನಕ ನಿಮ್ಗೆ ಇಲ್ಲೇ ಬೇಕಾಗ್ತೈತಿ. ಬ್ಲೂಟೂತ್ ವರ್ಷನ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಬ್ಯಾಂಡ್ ಒಳಗಡೆ ನಿಮ್ಗೆ ಬ್ಲೂಟೂತ್ ವರ್ಷನ್ 5 ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸ್ಕ್ರೀನಿಂದ ರೆಸೊಲ್ಯೂಷನ್ ಮತ್ತು ಸ್ಕ್ರೀನಿಂದ ಸೈಜ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಇಲ್ಲಿ 0.95 ಇಂಚದು ನಿಮ್ಗೆ ಇಲ್ಲಿ AMOLED ಸ್ಕ್ರೀನ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಟಚ್ ಸ್ಕ್ರೀನ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಸ್ಕ್ರೀನಿಂದ ನಾವಿಲ್ಲಿ ರೆಸೊಲ್ಯೂಷನ್ ಬಗ್ಗೆ ಮಾತಾಡಬೇಕಂತಂದ್ರೆ 240x120 ಪಿಕ್ಸೆಲ್ಸ್ ನಿಮ್ಗೆ ಇದ್ರೊಳಗಡೆ ನೋಡಕ್ಕೆ ಸಿಗ್ತೈತಿ. ಫಿಟ್ನೆಸ್ ಬ್ಯಾಂಡ್ದ ನೆಟ್ ವೇಟ್ ಬಗ್ಗೆ ಮಾತಾಡಬೇಕಂತಂದ್ರೆ ಇಲ್ಲಿ 10 ಗ್ರಾಮ್ಸ್ ಐತಿ ಅಂತೇಳಿ ಇಲ್ಲೇ ಹೇಳಿದ್ದಾರೆ. ಮತ್ತು ಇದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಬ್ಯಾಂಡ್ ಏನೈತಲ್ಲ ನೀವು ಆಂಡ್ರಾಯ್ಡ್ ಫೋನ್ ಜೊತೆನೂ ಸದ್ಯಕ್ಕೆ ನೀವು ಇಲ್ಲೇ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಕಡೆ ಏನಾದರೂ ಒಂದು iOS ಅಥವಾ ನಿಮ್ಮ ಕಡೆ ಏನಾದರೂ ಒಂದು ಆ್ಯಪಲ್ ಫೋನ್ ಐತಂತಂದ್ರೆ ಆ ಫೋನ್ ಜೊತೆನೂ ಸದ್ಯಕ್ಕೆ ನೀವು ಈ ಬ್ಯಾಂಡನ್ನು ನೀವು ಇಲ್ಲೇ ಯೂಸ್ ಮಾಡಬಹುದು. ಆ್ಯಸ್ ಯೂಶುವಲ್ ನೀವು ಬ್ಯಾಂಡಿಂದ ಹಿಂದ್ಗಡೆ ನೀವು ಇಲ್ಲೇ ನೋಡ್ಬೋದು ನಿಮ್ಗೆ ಇಲ್ಲೊಂದು ಹಾರ್ಟ್ ರೇಟ್ ಮಾನಿಟರಿಂಗ್ ಸೆನ್ಸರು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ನೀವು ಈ ಬ್ಯಾಂಡನ್ನು ನೀವು ಎಷ್ಟು ಟೈಟ್ ಮತ್ತು ನಿಮ್ಮ ಸ್ಕಿನ್ನಿಗೆ ನಿಮ್ದು ಎಷ್ಟು ಟೈಟ್ ಆಗೋದು ಟಚ್ ಆಗಿರ್ತೈತಲ್ಲ ಅಷ್ಟು ಅಕ್ಯುರೇಟ್ ನಿಮ್ಗೆ ಇಲ್ಲಿ ರಿಸಲ್ಟ್ಸ್ಗಳು ಸದ್ಯಕ್ಕೆ ನಿಮ್ಗೆ ಇಲ್ಲಿ ಸಿಗ್ತೈತಿ ಅಂತೇಳಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಥಿಂಗ್, ಈ ಫಿಟ್ನೆಸ್ ಟ್ರ್ಯಾಕರ್ನ ನೀವೇನಾರ ಚಾರ್ಜಿಂಗಿಗೆ ನೀವು ಇಲ್ಲಿ ಹಾಕಬೇಕಂತಂದ್ರೆ ಈ ಬ್ಯಾಂಡ್ ಅಂತ ನೀವು ಈ ಕ್ಯಾಪ್ಸೂಲ್ ಏನೈತಲ್ಲ ನೀವು ಇಲ್ಲಿ ಹಿಂಗೆ ಹೊರಗಡೆ ತೆಗಿಬೇಕು. ಹಿಂಗೆ ಹೊರಗಡೆ ತೆಗೆದು ಆದಮೇಲೆ ನೀವು ಇಲ್ಲಿ ನೋಡ್ಬೋದು ನಮ್ದು ಈ ಪರ್ಟಿಕ್ಯುಲರ್ ಫಿಟ್ನೆಸ್ ಟ್ರ್ಯಾಕರ್ ಮೇಲ್ಗಡೆ ನಮ್ಗೆ ಇಲ್ಲಿ 2 ಚಾರ್ಜಿಂಗ್ ಪಾಯಿಂಟ್ ಐತಿ. ಮತ್ತು ನಮ್ದು ಚಾರ್ಜಿಂಗ್ ಡಾಕ್ ಏನೈತಲ್ಲ ಇದ್ರ ಮೇಲ್ಗಡೆ ನಿಮ್ಗೆ ಇಲ್ಲಿ 2 ಚಾರ್ಜಿಂಗ್ ಪಾಯಿಂಟ್ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಸೊ ಇವೆರಡನ್ನೂ ನೀವು ಇಲ್ಲಿ ಮ್ಯಾಚ್ ಮಾಡಿ ನೀವು ಇಲ್ಲಿ ಈ ಟೈಪ್ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಅಂತಂದ್ರೆ ನಿಮ್ದೇನು ಈ ಫಿಟ್ನೆಸ್ ಟ್ರ್ಯಾಕರ್ ಏನಿರುತ್ತೆ ಅದು ಕರೆಕ್ಟಾಗಿ ಪ್ಲೇಸ್ ಒಳಗಡೆ ನಿಮ್ಗೆ ಇಲ್ಲಿ ಕರೆಕ್ಟಾಗಿ ಒಂದು ಪ್ಲೇಸ್ ಒಳಗಡೆ ಅದು ಲಾಕ್ ಆಗ್ತೈತಿ. ಸೊ ಆಮೇಲೆ ನಿಮ್ದು ಇದೇನು ಫಿಟ್ನೆಸ್ ಟ್ರ್ಯಾಕರ್ ಏನಿಲ್ಲ ನೀವು ಇಲ್ಲಿ ಆಮೇಲೆ ನೀವು ಇಲ್ಲಿ ಚಾರ್ಜಿಂಗಿಗೆ ನೀವು ಹಾಕ್ಬಹುದು. ಆ್ಯಸ್ ಯೂಶುವಲ್ ನೀವು ಈ ಪರ್ಟಿಕ್ಯುಲರ್ ಫಿಟ್ನೆಸ್ ಬ್ಯಾಂಡನ್ನು ನೀವೇನಾರ ಯೂಸ್ ಮಾಡಬೇಕಂತಂದ್ರೆ ನಿಮಗೆ MI ಫಿಟ್ ಅಪ್ಲಿಕೇಶನ್ ನಿಮ್ಗೆ ಇಲ್ಲೇ ಡೌನ್ಲೋಡ್ ಮಾಡ್ಕೋಬೇಕಾಗ್ತೈತಿ. ಸೊ ಹಿಂಗೆ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು MI ಬ್ಯಾಂಡ್ 4 ಏನೈತಲ್ಲ ನಿಮ್ಮದು ಅಪ್ಲಿಕೇಶನ್ ಜೊತೆ ನೀವು ಇಲ್ಲೇ ಪೇರ್ ಮಾಡಬೇಕಾಗ್ತೈತಿ. ಸೊ ಇಷ್ಟೆಲ್ಲ ನೀವು ಆದಮೇಲೆ ನಿಮ್ಮದು MI ಬ್ಯಾಂಡ್ 4 ಏನೈತೆ ನೀವು ಅದನ್ನು ಕಂಪ್ಲೀಟ್ ಅದರದ್ದೊಂದು ಯೂಸ್ ನಿಮ್ಗೆ ಅಲ್ಲೇ ತೊಗೊಳಕ್ಕಾಗ್ತೈತಿ. ಈ ಪರ್ಟಿಕ್ಯುಲರ್ ಫಿಟ್ನೆಸ್ ಬ್ಯಾಂಡನ್ನು ಯೂಸ್ ಮಾಡೋದೇನೈತಲ್ಲ ಅದು ಸಿಕ್ಕಾಪಟ್ಟೆ ಈಸಿ ಐತಿ. ಯಾಕಂದರೆ ಇದ್ರದ್ದು ಯೂಸರ್ ಇಂಟರ್ಫೇಸ್ ಏನೈತಲ್ಲ ಅದು ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಐತಿ, ಯೂಸರ್ ಫ್ರೆಂಡ್ಲಿ ಐತೆ ಅಂತ ನಾವಿಲ್ಲೇ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಬ್ಯಾಂಡ್ ಮೇಲ್ಗಡೆ ನಿಮ್ಗೆ ಇಲ್ಲೊಂದು ಟಚ್ ಸೆನ್ಸಿಟಿವ್ ಬಟನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವಿಲ್ಲೇ ನೋಡ್ಬೋದು ನೋಟಿಫಿಕೇಶನ್ಸ್ ನಿಮ್ಮ ಫೋನ್ ಒಳಗಡೆ ಏನಾರ ಒಂದು ನೋಟಿಫಿಕೇಶನ್ಸ್ ಬಂದಿತ್ತಪ್ಪ ಅಂತಂದ್ರೆ ಅದನ್ನು ಸದ್ಯಕ್ಕೆ ನೀವು ಇಲ್ಲೇ ಓದ್ಬೋದು. ವೆದರ್ ಬೇಕಂತಂದ್ರೆ ನಿಮ್ಗೆ 4 ದಿವಸದ ವೆದರು ಸದ್ಯಕ್ಕೆ ನಿಮ್ಗೆ ಈ ಬ್ಯಾಂಡ್ ಒಳಗಡೆ ನಿಮ್ಗೆ ಇಲ್ಲೇ ತೋರಿಸ್ತೈತಿ. ಆಮೇಲೆ ನೆಕ್ಸ್ಟ್ ಥಿಂಗ್ ನಾವಿಲ್ಲಿ ವರ್ಕೌಟ್ ಬಗ್ಗೆ ಮಾತಾಡಬೇಕಂತ ನಿಮಗೆ 6 ಡಿಫ್ರೆಂಟ್ ಮೋಡ್ಸ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ.
ಫಾರ್ ಎಕ್ಸಾಂಪಲ್ ನಿಮ್ಗೆ ಔಟ್ಡೋರ್ ರನ್ನಿಂಗ್ ಆಗಿರ್ಬೋದು, ಟ್ರೆಡ್ಮಿಲ್ ಆಗಿರ್ಬೋದು, ಸೈಕ್ಲಿಂಗ್, ವಾಕಿಂಗ್, ಎಕ್ಸಸೈಸ್ ಮತ್ತು ಇವನ್ ನಿಮ್ಗೆ ಸ್ವಿಮ್ಮಿಂಗೂ ಸದ್ಯಕ್ಕೆ ಇದು ಡಿಟೆಕ್ಟ್ ಮಾಡ್ತೈತಿ, ಆ್ಯಕ್ಟಿವಿಟಿನ ಡಿಟೆಕ್ಟ್ ಮಾಡ್ತೈತಿ ಅಂತೇಳಿ ಇಲ್ಲೇ ಹೇಳಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಈ ಪರ್ಟಿಕ್ಯುಲರ್ ಬ್ಯಾಂಡ್ ಒಳಗಡೆ ಸದ್ಯಕ್ಕೆ ನಿಮಗೆ ಇಲ್ಲಿ ಹಾರ್ಟ್ ರೇಟ್ ಮಾನಿಟರಿಂಗ್ ಸೆನ್ಸರು ಸದ್ಯಕ್ಕೆ ನಿಮಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ನಿಮ್ಮದು ಹಾರ್ಟ್ ರೇಟ್ ನಿಮ್ಮದು ಹಾರ್ಟ್ ರೇಟ್ದು ಎಷ್ಟು BPM ಐತಿ ಅದನ್ನು ಸದ್ಯಕ್ಕೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಸ್ಟೇಟಸ್ ಅಂತೇಳಿ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದ್ರೊಳಗಡೆ ಹೋದ್ರಿಪ್ಪ ಅಂತ ನಿಮಗೆ ಇಲ್ಲಿ ಎಷ್ಟು ಸ್ಟೆಪ್ಸನ್ನ ನೀವು ತೊಗೊಂಡ್ರಿ, ಎಷ್ಟು ಡಿಸ್ಟೆನ್ಸನ್ನ ನೀವು ಕವರ್ ಮಾಡಿದ್ರಿ, ಕ್ಯಾಲರೀಸ್ನ ಎಷ್ಟು ಬರ್ನ್ ಮಾಡಿದ್ರಿ, ಇದೆಲ್ಲ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಸದ್ಯಕ್ಕೆ ನಿಮಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಇವನ್ ನೀವು ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಒಳಗಡೆ ಬಂದ್ರಪ್ಪ ಅಂತ ನಿಮಗೆ ಇಲ್ಲಿ DND ಮೋಡ್, ಅಲಾರ್ಮ್ ಮೋಡ್ ಮತ್ತು ಅದ್ರ ಜೊತೆಗೆ ನಿಮಗೆ ಇಲ್ಲಿ ಮ್ಯೂಸಿಕ್ ಮೋಡು ಸದ್ಯಕ್ಕೆ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಈ ಮ್ಯೂಸಿಕ್ ಒಳಗಡೆ ಬಂದ್ರೆ ಅಂತಂದರೆ ಇನ್ ಕೇಸ್ ನಿಮ್ಮ ಮೊಬೈಲ್ ಒಳಗಡೆ ನೀವು ಯಾವ ಮ್ಯೂಸಿಕನ್ನು ನೀವು ಪ್ಲೇ ಮಾಡ್ತಿದ್ರೆ ಅದನ್ನು ನೀವು ಪ್ಲೇ ಅಥವಾ ಪೌಸ್ ವಾಲ್ಯೂಮು ಸದ್ಯಕ್ಕೆ ನೀವು ಇಲ್ಲಿ ಜಾಸ್ತಿ ಕಡಿಮೆನೂ ಸದ್ಯಕ್ಕೆ ನೀವು ಇಲ್ಲಿ ಮಾಡ್ಬೋದು. ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡ್ಬೋದು ಸ್ಟಾಪ್ ವಾಚು ಸದ್ಯಕ್ಕೆ ನಿಮಗೆ ಇಲ್ಲಿ ಅವೈಲೇಬಲ್ ಐತಿ, ಟೈಮರು ಸದ್ಯಕ್ಕೆ ಅವೈಲೇಬಲ್ ಐತಿ ಮತ್ತು ನಿಮಗೆ ಇಲ್ಲಿ ಫೈಂಡ್ ಮೈ ಡಿವೈಸ್ ಆಪ್ಷನು ಸದ್ಯಕ್ಕೆ ನಿಮಗೆ ಇಲ್ಲಿ ಅವೈಲೇಬಲ್ ಐತಿ. ಸೊ ನೀವು ಇಲ್ಲಿ ಸೆಟ್ಟಿಂಗ್ಸ್ ಒಳಗಡೆ ಬಂದ್ರೆ ಅಂತಂದ್ರೆ ನಿಮಗೆ ಇಲ್ಲಿ ಈ ಪರ್ಟಿಕ್ಯುಲರ್ ಫಿಟ್ನೆಸ್ ಬ್ಯಾಂಡ್ ನಿಮಗೆ ಇಲ್ಲಿ ಬ್ರೈಟ್ನೆಸ್ಸು ಸದ್ಯಕ್ಕೆ ನೀವು ಇಲ್ಲಿ ಜಾಸ್ತಿ ಕಡಿಮೆ ಮಾಡೋ ಆಪ್ಷನು ಸದ್ಯಕ್ಕೆ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಯಾವ ಪರ್ಟಿಕ್ಯುಲರ್ ಬ್ರೈಟ್ನೆಸ್ ಬೇಕೋ ಆ ಪರ್ಟಿಕ್ಯುಲರ್ ಬ್ರೈಟ್ನೆಸ್ಗೆ ನೀವು ನಿಮ್ಮ ಬ್ಯಾಂಡನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಸೊ ಇನ್ ಕೇಸ್ ನಿಮ್ಮ ಫೋನ್ ಒಳಗಡೆ ಬರೋ ನೋಟಿಫಿಕೇಶನ್ಸ್ ಎಲ್ಲಾನು ಸದ್ಯಕ್ಕೆ ನಿಮ್ಗೆ MI ಬ್ಯಾಂಡ್ ಒಳಗಡೆ ನಿಮಗೆ ತೋರಿಸ್ಬೇಕಂತಂದ್ರೆ ನೀವು MI ಫಿಟ್ ಬ್ಯಾಂಡ್ ಅಪ್ಲಿಕೇಶನ್ ಏನೈತಲ್ಲ ಅದು ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಒಳಗಡೆ ಬಂದು ನೀವು ಇಲ್ಲಿ ನೋಡ್ಬೋದು ಇನ್ಕಮಿಂಗ್ ಕಾಲ್ಸ್ ಅಂತೈತಿ. ಇದ್ರೊಳಗಡೆ ಬಂದು ನಿಮ್ಗೆ ಅದಕ್ಕೆ ಏನೇನು ಪ್ರಾಪರ್ ನಿಮ್ಗೆ ಪರ್ಮಿಷನ್ಸ್ಗಳೆಲ್ಲ ಬೇಕಲ್ಲ ಆ ಪರ್ಟಿಕ್ಯುಲರ್ ಪರ್ಮಿಷನ್ಸ್ ನಿಮ್ಗೆ ಗ್ರ್ಯಾಂಟ್ ಮಾಡಿದ್ರೆ ಅಷ್ಟೇ ನಿಮ್ಗೆ ನಿಮ್ಮ ಫೋನ್ ಒಳಗಡೆ ಏನೇನೆಲ್ಲ ನೋಟಿಫಿಕೇಶನ್ಸ್ ಬರ್ತಿರ್ತಾವಲ್ಲ ಅದ ಸೇಮ್ ನೋಟಿಫಿಕೇಶನ್ ನಿಮ್ಗೆ MI ಬ್ಯಾಂಡ್ ಒಳಗಡೆ ಸದ್ಯಕ್ಕೆ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಆ್ಯಪ್ ಅಲರ್ಟ್ಸ್ ಅಂತ ಐತಿ. ನಿಮ್ಗೆ ಯಾವ್ಯಾವ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ಇಂತ ನಿಮ್ದು Mi Band 4ಗೆ ನಿಮ್ಗೆ ನೋಟಿಫಿಕೇಶನ್ ತೋರಿಸ್ಬೇಕು ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ನಾ ಇಲ್ಲಿ ವಾಟ್ಸಪ್ನು ಸದ್ಯಕ್ಕೆ ನಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಇನ್ ಕೇಸ್ ನನ್ನ ಫೋನಿಗೆ ಏನೊಂದು ವಾಟ್ಸಪ್ ಮೆಸೇಜ್ ಏನಾರ ಬಂತಪ್ಪ ಅಂತಂದ್ರೆ ನಂಗೆ MI Band 4 ಒಳಗಡೆ ಸದ್ಯಕ್ಕೆ ನಂಗೆ ಇಲ್ಲೇ ನೋಟಿಫಿಕೇಶನ್ ನಂಗೆ ಇಲ್ಲೇ ತೋರಿಸ್ತೈತಿ. ಇನ್ ಕೇಸ್ ನಿಮ್ಗೆ ಏನಾದರೂ ವಾಚ್ ಫೇಸಸ್ ಏನಾದ್ರು ನೀವು ಇಲ್ಲಿ ಚೇಂಜ್ ಮಾಡಬೇಕಂತಂದ್ರೆ ನಿಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ ವಾಚ್ ಫೇಸಸ್ಸು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಈ ಪರ್ಟಿಕ್ಯುಲರ್ MI ಫಿಟ್ ಅಪ್ಲಿಕೇಶನ್ ಒಳಗಡೆ ಏನು ನಿಮ್ಗೆ ವಾಚ್ ಫೇಸಸ್ ಕೊಟ್ಟಿದಾರಲ್ಲ ಅದು ನಿಮ್ಗೆ ಲೈಕ್ ಆಗಲಿಲ್ಲ ಅಂತ ನಿಮ್ಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಹಾಕೊಂಡು ಸದ್ಯಕ್ಕೆ ನೀವು ಈ ವಾಚ್ ಫೇಸಸ್ ಏನಿಲ್ಲ ನಿಮ್ಗೆ ಎಂಥ ಬೇಕಂತ ವಾಚ್ ಫೇಸಸ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಇದು ಒಂದು ಬೆಸ್ಟ್ ಥಿಂಗ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸಾತೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂತ ಹೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿ ಮರಿಲಾರ್ದಂಗೆ ತಿಳಿಸ್ರಿ. ಈ ಪರ್ಟಿಕ್ಯುಲರ್ ಬ್ಯಾಂಡ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತೇಳಿ ಅದನ್ನೂ ಸತ್ಯಾಗಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ. ಇನ್ನೂ ತನಕ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಇನ್ನೂ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೆ ಸದ್ಯ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾನು ನಿಮ್ಗೆ ಒಂದು ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನೆ.